ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವ ಒಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಪ್ರೊನೌನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ ನಾವು, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊನೌನ್ಸ್. ಈಗ ಬಂದು ರಿಲೇಟಿವ್ ಆರ್ ಕಂಜಂಕ್ಟಿವ್ ಪ್ರೊನೌನ್ಸ್ ಅಂದರೆ ಸಂಬಂಧಾರ್ಥಕ ಸರ್ವನಾಮಗಳು ಅಂತ. ಸಂಬಂಧಾರ್ಥಕ ಸರ್ವನಾಮಗಳನ್ನು, ಈ ಸಂಬಂಧಾರ್ಥಕ ಸರ್ವನಾಮಗಳಂದರೆ WH ಪದಗಳನ್ನು ಅಂದರೆ ಕ್ವಶನ್ ವರ್ಡ್ WH ಪದಗಳನ್ನು ಎರಡು ವಾಕ್ಯಗಳನ್ನು ಜೋಡಿಸುವ ಕೊಂಡಿಯಾಗಿ ಬಳಸಿದಾಗ ಅವು ಸಂಬಂಧಾರ್ಥಕ ಸರ್ವನಾಮ, ಇಂಗ್ಲೀಷ್ನಲ್ಲಿ ರಿಲೇಟಿವ್ ಪ್ರೊನೌನ್ಸ್ ಆಗುತ್ತವೆ. ಈ ವಾಟ್, ವಿಚ್, ವೇರ್ ಮತ್ತು ಹೂ ಈ WH ಪದಗಳನ್ನು ನಾವು ಎರಡು ವಾಕ್ಯಗಳನ್ನು ಜೋಡಿಸುವ ಕೊಂಡಿಯಾಗಿ ಉಪಯೋಗ ಮಾಡಿದಾಗ ಅವಕ್ಕೇನಂತೀವಿ ನಾವು ರಿಲೇಟಿವ್ ಪ್ರೊನೌನ್ಸ್, ಸಂಬಂಧಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಪ್ರೊನೌನ್ಸ್ ಯೂಸ್ಡ್ ಟು ಜಾಯಿನ್ ಟೂ ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. ವಾಕ್ಯದ ಎರಡು ಭಾಗಗಳನ್ನು ಜೋಡಿಸುವಂಥ ಪದ WH ಪದಕ್ಕೆ ನಾವು ಏನಂತೀವಿ, ಅದನ್ನು ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಸಂಬಂಧಾರ್ಥಕ ಸರ್ವನಾಮ ಆರ್ ಕಾಲ್ಡ್ ಆಸ್ ದಿ ರಿಲೇಟಿವ್ ಪ್ರೊನೌನ್ಸ್. ದ WH ವರ್ಡ್ಸ್ ಫಂಕ್ಷನ್ ಆಸ್ ದಿ ಕಂಜಂಕ್ಷನ್ಸ್ ಆರ್ ಜಾಯ್ನರ್ಸ್. ಅವು ಎರಡು ವಾಕ್ಯಗಳನ್ನು ಜೋಡಿಸುವಂಥ ಪದಗಳಾಗ್ತಾವೆ, ಎರಡು ವಾಕ್ಯಗಳನ್ನು ಜೋಡಿಸ್ತಾವೆ, ಅದಕ್ಕೆ ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್, ದಿಸ್ ಬಾಯ್ ಈಸ್ ದ ಬಾಯ್, ದಿಸ್ ಈಸ್ ದ ಬಾಯ್. ಹೂ, ಇಲ್ಲಿ ಹೂ ಅನ್ನುವಂಥ WH ಪದ. ಗಾಟ್ ದಿ ಫಸ್ಟ್ ಪ್ಲೇಸ್. ದಿಸ್ ಈಸ್ ದ ಬಾಯ್. ಹೂ ಗಾಟ್ ದಿ ಫಸ್ಟ್ ಪ್ಲೇಸ್. ಹೂ ಅನ್ನುವಂಥ ಒಂದು WH ಪದ ಈ ಎರಡು ವಾಕ್ಯಗಳನ್ನು ಇಲ್ಲೇ ಜೋಡಿಸ್ತದೆ. ಈ ಎರಡು ವಾಕ್ಯಗಳನ್ನು ಜೋಡಿಸುವಂಥ ಈ WH ಪದಕ್ಕೆ ನಾವೇನಂತೀವಿ, ರಿಲೇಟಿವ್ ಪ್ರೊನೌನ್ ಅಂತ ಕರಿತೀವಿ. ರಿಲೇಟಿವ್ ಪ್ರೊನೌನ್ ಅಂತ. ಅದಕ್ಕೆ ಹೂ ಅಂದರೆ ಅವನೇ, ಅದೇ ಹುಡುಗ ಅಂತ. ಇದೇ ಹುಡುಗ ಆ ಫಸ್ಟ್ ಪ್ಲೇಸನ್ನು ಪಡೆದುಕೊಂಡಿದ್ದಾನೆ. ಯಾರು ಅಂದರೆ ಅವನೇ ಅಂತ. ಸೆಕೆಂಡ್ ಒನ್, ದಟ್ ಈಸ್ ವಾಟ್ ಐ ವಾಂಟ್. ಇಲ್ಲಿ ವಾಟ್ ಅನ್ನುವಂಥ ಪದ, ಈ ವಾಟ್ ಅನ್ನುವಂಥ WH ಪದ ಇಲ್ಲೇ ಏನು ಮಾಡ್ತದೆ, ದ್ಯಾಟ್ ಈಸ್ ಮತ್ತು ಐ ವಾಂಟ್ ಅನ್ನುವಂಥ ಪದವನ್ನು ಜೋಡಿಸ್ತದೆ. ಇಲ್ಲಿ ವಾಟ್ ಅಂದರೆ ಅದೇ ಐ ವಾಂಟ್. ದಟ್ ಈಸ್ ವಾಟ್ ಐ ವಾಂಟ್ ಅಂದರೆ ನಾನು ಏನು ಬಯಸಿದ್ದೆ ಅದೇ ಅಂತ. ದಟ್ ಈಸ್ ವೈ ಇಟ್ ಈಸ್ ಡಿಲೇಡ್. ಇಲ್ಲೇ ವೈ ಅನ್ನುವಂಥ WH ಪದ ಏನು ಮಾಡ್ತದೆ, ದಟ್ ಈಸ್ ಅನ್ನುವಂಥ ವಾಕ್ಯವನ್ನು ಇಟ್ ಈಸ್ ಡಿಲೇಡ್ ಅನ್ನುವಂಥ ವಾಕ್ಯದ ಜೊತೆಗೆ ಜೋಡಿಸ್ತದೆ. ಇದು ಸಂಬಂಧಾರ್ಥಕ ರಿಲೇಟಿವ್ ಪ್ರೊನೌನ್ ಅಂತ ಕರಿತೀವಿ ನಾವು. ಇಲ್ಲಿ ವೈ ಅಂದರೆ ಅದಕ್ಕಾಗಿ ಇಟ್ ಈಸ್ ಡಿಲೇಡ್ ಅಂತ. ದ ಡಾಗ್ ಬೈಟ್ ಯು ಇನ್ ಈಸ್ ಮೈನ್. ಈ ಎರಡು ವಾಕ್ಯಗಳನ್ನು ಜೋಡಿಸುವಂಥ ಪದ ವಿಚ್ ಅನ್ನುವಂಥ ಪದ ಇಲ್ಲಿ ದ ಡಾಗ್ ವಿಚ್ ಬೈಟ್ ಯು ಈಸ್ ಮೈನ್. ನಿನಗೆ ಕಡಿದಂಥ ನಾಯಿ ಅದು ನಂದು ಅಂತ. ವಿಚ್ ಅನ್ನೋದು ಅದು ಅಂತ. ದಿಸ್ ಈಸ್ ದ ಸ್ಪಾಟ್. ಇಲ್ಲಿ ವಿ ಮಿಸ್ಡ್ ಹರ್ ಅನ್ನುವಂಥ ಎರಡು ವಾಕ್ಯಗಳನ್ನು ಜೋಡಿಸುವಂಥ ಪದ ವೇರ್, WH ಪದ. ವೇರ್ ಅಂದರೆ ಇಲ್ಲಿಯೇ. ದಿಸ್ ಈಸ್ ದ ಸ್ಪಾಟ್ ವೇರ್ ವಿ ಮಿಸ್ಡ್ ಹರ್. ಈ ರೀತಿ ಎರಡು ವಾಕ್ಯಗಳನ್ನು ಜೋಡಿಸುವಂಥ ಪದಗಳಿಗೆ ನಾವೇನಂತೀವಿ, ರಿಲೇಟಿವ್ ಪ್ರೊನೌನ್ಸ್, ಕನ್ನಡದಲ್ಲಿ ಸಂಬಂಧಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.